Hello, welcome to all my UGC NET aspirants. Welcome to my YouTube channel Academic Excellence. In today's session, we are going to discuss about the previous year question paper. It's December 2023 question paper. Okay, we already solved 10 questions. Okay, today we are going to begin with the question number 11. Keep your notes along with you and note down the points which I will explain to you. Okay, let's begin the class with the question number 11. Okay, let's begin from the question number 11. Which is the scientific name of Taylor's muscle? Taylor's muscle ಇದು scientific name ಅಂತ ಏನಂತ ಕೇಳಿದ್ದಾರೆ. The right answer is sartorius. Sartorius. ಈ ಕ್ವಶನ್ಸ್ ಇಂದ ನಮ್ಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಮಸಲ್ಸ್ ಇದು ಸೈಂಟಿಫಿಕ್ ನೇಮ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆ, ಮಸಲ್ಸ್ ಇದು ಸೈಂಟಿಫಿಕ್ ನೇಮ್ ಅನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅದೇ ತರ ಇಲ್ಲಿ ಒಂದು ಮಸಲ್ ಇದೆ, ಡೆಲ್ಟಾಯ್ಡ್ ಮಸಲ್. ಅದ್ರ ಸೈಂಟಿಫಿಕ್ ನೇಮ್ ಡೆಲ್ಟಾಯ್ಡ್ ಮಸಲ್, ಬಟ್ ಅದನ್ನ ಥ್ರೋವರ್ಸ್ ಮಸಲ್ ಅಂತ ಕೂಡ ಕರೀತಾರೆ. ಓಕೆ, ಈ ಇಮೇಜ್ ಅಲ್ಲಿ ನೀವು ನೋಡಬಹುದು ಸಾರ್ಟೋರಿಯಸ್ ಮಸಲ್. ಇದು ಯಾವುದು ಗ್ರೀನ್ ಕಲರ್ ಅಲ್ಲಿ ಗ್ರೀನ್ ಕಲರ್ ಮಾಡಿದ್ದಾರೆ, ಇದು ಸಾರ್ಟೋರಿಯಸ್ ಮಸಲ್. ಓಕೆ, ದಿಸ್ ಇಸ್ ಕಾಲ್ಡ್ ಸಾರ್ಟೋರಿಯಸ್ ಮಸಲ್. ಇದು ಯಾವುದು ಐದು ಪಾರ್ಟ್, ಕಾಲಿದು ಪಾರ್ಟ್. ಇಲ್ಲಿ ಸಾರ್ಟೋರಿಯಸ್ ಮಸಲ್ ಕಂಡುಬರ್ತದೆ. ಇದನ್ನು ಟೈಲರ್ಸ್ ಮಸಲ್ ಅಂತ ಹೇಳಿ ಕೂಡ ಕರೀತಾರೆ. ದೆನ್ ಕ್ವಶನ್ ನಂಬರ್ 12. ವಿಚ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಟೈಪ್ ಆಫ್ ಲಿವರ್? ಮೋಸ್ಟ್ ಎಫಿಷಿಯಂಟ್ ಟೈಪ್ ಆಫ್ ಲಿವರ್ ಯಾವುದು ಅಂತ ಕೇಳಿರೋದು. ಇದು ಯಾವುದು ಬಯೋಮೆಕಾನಿಕ್ಸ್ ರಿಲೇಟೆಡ್ questions. The right answer is first class liver. First class liver is the most efficient type of liver. ಅಂದರೆ ಯಾವುದು ಜಾಸ್ತಿ ಅಡ್ವಾಂಟೇಜ್ ಕೊಡ್ತದೆ ನಮಗೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಅಥವಾ ವರ್ಕ್ ಮಾಡಲಿಕ್ಕೆ ಆಗಿರ್ಬೋದು, ಯಾವುದು ಜಾಸ್ತಿ ಅಡ್ವಾಂಟೇಜ್ ಕೊಡ್ತದೆ ಇದನ್ನು ಮೋಸ್ಟ್ ಎಫಿಷಿಯಂಟ್ ಟೈಪ್ ಆಫ್ ಲಿವರ್ ಅಂತ ಕರೀತಾರೆ. ಫಸ್ಟ್ ಕ್ಲಾಸ್ ಲಿವರ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಟೈಪ್ ಆಫ್ liver because its fulcrum is located between the effort and load. ಇದರಲ್ಲಿ ಫಲ್ಕ್ರಮ್ ಸೆಂಟ್ರಲ್ಲಿ ಕಂಡುಬರ್ತದೆ. ಮೇನ್ಲಿ ಇಲ್ಲಿ 3 ಟೈಪ್ಸ್ ಆಫ್ ಲಿವರ್ಸ್ ಇದೆ. ಫಸ್ಟ್ ಕ್ಲಾಸ್ ಲಿವರ್, ಸೆಕೆಂಡ್ ಕ್ಲಾಸ್ ಲಿವರ್ ಆ್ಯಂಡ್ ಥರ್ಡ್ ಕ್ಲಾಸ್ ಲಿವರ್. ಓಕೆ, ಫಸ್ಟ್ ಕ್ಲಾಸ್ ಲಿವರಲ್ಲಿ ಫಲ್ಕ್ರಮ್ ಸೆಂಟ್ರಲ್ ಇರ್ತದೆ, ಸೆಕೆಂಡ್ ಕ್ಲಾಸ್ ಲಿವರಲ್ಲಿ ಲೋಡ್ ಸೆಂಟ್ರಲ್ ಆ್ಯಂಡ್ ಥರ್ಡ್ ಕ್ಲಾಸ್ ಲಿವರಲ್ಲಿ ಎಫರ್ಟ್ ಸೆಂಟ್ರಲ್ ಇರುವಂಥದ್ದು. ಫಸ್ಟ್ ಕ್ಲಾಸ್ ಲಿವರಲ್ಲಿ ಲೋಡು, ಎಫರ್ಟ್, ಫಲ್ಕ್ರಮ್ ಆ್ಯಂಡ್ ಎಫರ್ಟ್. ದೆನ್ ಸೆಕೆಂಡ್ ಕ್ಲಾಸ್ ಇವರಲ್ಲಿ ಫಲ್ಕ್ರಮ್, ಲೋಡ್ ಆ್ಯಂಡ್ ಎಫರ್ಟ್. ಥರ್ಡ್ ಕ್ಲಾಸ್ ಇವರಲ್ಲಿ ಫಲ್ಕ್ರಮ್, ಎಫರ್ಟ್ ಆ್ಯಂಡ್ ಲೋಡ್. ದಿಸ್ ಈಸ್ ಅ ಫಾರ್ಮುಲಾ ಟು ರಿಮೆಂಬರ್ 3 ಟೈಪ್ಸ್ ಆಫ್ ಲಿವರ್. ಸೆಂಟ್ರಲ್ ಯಾವ್ದು ಬರ್ತದೆ ಅಂತ ಫಸ್ಟ್ ಕ್ಲಾಸ್ ಲಿವರಲ್ಲಿ ಫಲ್ಕ್ರಮ್ ಸೆಂಟರ್, ಸೆಕೆಂಡ್ ಕ್ಲಾಸ್ ಲಿವರಲ್ಲಿ ಲೋಡ್ ಸೆಂಟರ್, ಥರ್ಡ್ ಕ್ಲಾಸ್ ಲಿವರಲ್ಲಿ ಎಫರ್ಟ್ ಸೆಂಟ್ರಲ್ಲಿ ಬರೋದು. ನೀವು FLE ಅಂತ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಇದು ಯಾವ ಕ್ಲಾಸ್ ಲಿವರ್ ಅಂತ. ಓಕೆ, ಲಿವರಲ್ಲಿ ಮೇನ್ ಆಗಿ 3 ಕಾಂಪೊನೆಂಟ್ಸ್ ಬರುತ್ತೆ, FLE. ಎಫ್ ಅಂದರೆ ಫಲ್ಕ್ರಮ್, L ಫಾರ್ ಲೋಡ್ and E for effort. ಓಕೆ, ನಮ್ಮ ಬಾಡಿಲಿ ಫಲ್ಕ್ರಮ್ ಯಾವುದು? ಬಾಡಿಲಿ ಜಾಯಿಂಟ್ ಫಲ್ಕ್ರಮ್ ಆಗಿ ಆಕ್ಟ್ ಮಾಡ್ತದೆ. ದೆನ್ ಲೋಡ್ ಆ್ಯಂಡ್ ಎಫರ್ಟ್. ಲೋಡು ಯಾವುದೇ ಬಾಡಿ ಪಾರ್ಟ್ ಆಗಿರ್ಬೋದು. ಓಕೆ, ಯಾವುದೇ ಬಾಡಿ ಪಾರ್ಟ್ ಲೋಡ್ ಆಗಿ ವರ್ಕ್ ಮಾಡ್ತದೆ. ಎಫರ್ಟ್ ಯಾವತ್ತು ಮಸಲಲ್ಲಿ ಇರೋದು. ಓಕೆ, ಮಸಲ್ ಎಫರ್ಟ್ ಹಾಕುವಂಥದ್ದು. ದಿಸ್ ಈಸ್ 3 ಟೈಪ್ಸ್ ಆಫ್ ಲಿವರ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಲಿವರ್ ಸಿಸ್ಟಮ್. ಇವಾಗ ಲಿವರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇದು ಸ್ಟಡಿ ಮಾಡುವ. ಫಸ್ಟ್ ಕ್ಲಾಸ್ ಲಿವರ್. ಓಕೆ, ಫಸ್ಟ್ ಕ್ಲಾಸ್ ಲಿವರ್ ನಾನು ಹೇಳಿದಾಗೆ ಫಲ್ಕ್ರಮ್ ಅಲ್ಲಿ ಸೆಂಟರ್ ಬರುವಂಥದ್ದು. ಈ ಕಡೆ ಲೋಡ್ ಬರುತ್ತೆ, ಈ ಸೈಡ್ ಎನದರ್ ಎಂಡ್ ಅಲ್ಲಿ ಎಫರ್ಟ್ ಬರುತ್ತೆ. ಓಕೆ, ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಮ್ದು ಯಾವುದು? ಹೆಡ್ ಜಾಯಿಂಟ್, ಸರ್ವಿಕಲ್. ಇದು ಸರ್ವಿಕಲ್ ರೀಜನ್ ಮತ್ತು ಹೆಡ್ ಇದು ಜಾಯಿಂಟ್ ಇದೆಯಲ್ಲ, ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಸ್ಟ್ ಕ್ಲಾಸ್ ಲಿವರ್. ಇದು ಫಲ್ಕ್ರಮ್, ಇದು ಲೋಡ್ ಆ್ಯಂಡ್ ಎಫರ್ಟ್. ನಾವೀಗ ಕೆಳಗೆ ಮಾಡಿದಾಗ ಇಲ್ಲಿ ಎಫರ್ಟ್ ಹಾಕ್ತೀವಿ. ಓಕೆ, ಈ ಥರ ಮೂಮೆಂಟ್ ಆಗ್ತದಲ್ಲ, ದಿಸ್ ಇಸ್ ಕಾಲ್ಡ್ ಫಸ್ಟ್ ಕ್ಲಾಸ್ ಲಿವರ್. ಅಂದರೆ ಫಲ್ಕ್ರಮ್ ಇಲ್ಲಿ ಸೆಂಟ್ರಲ್ಲಿ ಉಂಟು, ಇದು ಎಫರ್ಟ್, ಬ್ಯಾಕ್ ಸೈಡ್ ಲೋಡ್. ಓಕೆ, ದೆನ್ ನಾವು ಇಲ್ಲಿ ಆ್ಯಂಕಲ್ ಜಾಯಿಂಟಲ್ಲಿ ಕೂಡ ನೋಡ್ಬೋದು. ಆ್ಯಂಕಲ್ ಜಾಯಿಂಟಲ್ಲಿ ಇಲ್ಲಿ ಇದು ಫಲ್ಕ್ರಮ್ ಆಗಿ ಆ್ಯಕ್ಟ್ ಮಾಡ್ತದೆ, ಇದು ಎಫರ್ಟ್ ಆ್ಯಂಡ್ ಲೋಡ್. ಓಕೆ, ಆ್ಯಂಕಲ್ ಜಾಯಿಂಟ್ ಆ್ಯಂಡ್ ಯಾವುದು ನೆಕ್ ಜಾಯಿಂಟ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಸ್ಟ್ ಕ್ಲಾಸ್ ಲಿವರ್.
ದೆನ್ ಸೆಕೆಂಡ್ ಕ್ಲಾಸ್ ಲಿವರ್ ಅಲ್ಲಿ ಎಲ್, ಎಫ್ ಎಲ್ ಇ, ಇದು ಫಸ್ಟ್ ಕ್ಲಾಸ್ ಲಿವರ್ ಅಲ್ಲಿ ಫಲ್ಕ್ರಮ್ ಸೆಂಟರ್, ಸೆಕೆಂಡ್ ಕ್ಲಾಸ್ ಲಿವರ್ ಅಲ್ಲಿ ಲೋಡು ಸೆಂಟ್ರಲ್ಲಿ ಬರುವಂಥದ್ದು. ಓಕೆ, ಸೆಕೆಂಡ್ ಕ್ಲಾಸ್ ಲಿವರ್, ಲೋಡು ಇಲ್ಲಿ ಸೆಂಟ್ರಲ್ ಇದೆ. ಓಕೆ, ಈ ಕಡೆ ಫಲ್ಕ್ರಮ್, ಆನಂತರ ಎನದರ್ ಎಂಡ್ ಅಲ್ಲಿ ಎಫರ್ಟ್ ಬರುವಂಥದ್ದು. ಇಲ್ಲಿ ನೀವು ನೋಡಿದ್ರೆ ದಿಸ್ ಇಸ್ ಫಲ್ಕ್ರಮ್. ಯಾವಾಗ ನಾವು ಟೋದಲ್ಲಿ ನಿಂತ್ಕೊಳ್ತೀವಲ್ಲ, ಟೋದಲ್ಲಿ ನಿಂತ್ಕೊಂಡಾಗ ಆ ಟೋದು ಫಲಂಜಸ್ ಇದು ಫಲಂಜಸ್ ಬೋನ್. ಓಕೆ, ದಿಸ್ ಇಸ್ ಕಾಲ್ಡ್ ಫಲಂಜಸ್ ಬೋನ್. ಫಲಂಜಸ್ ಬೋನ್ ಇಲ್ಲಿ ಜಾಯಿಂಟ್ ಆಗ್ತದಲ್ಲ, ಫಲಂಜಸ್ ಬೋನ್ ಮತ್ತೆ ಮೆಟಾಟಾರ್ಸಲ್ಸ್ ಜಾಯಿಂಟ್ ಆಗ್ತದಲ್ಲ, ಇಲ್ಲಿ ಇದು ಫಲ್ಕ್ರಮ್ ಆಗಿ ಆಕ್ಟ್ ಮಾಡುವಂಥದ್ದು. ಇದು ಫಲ್ಕ್ರಮ್ ಆಗಿ ಆಕ್ಟ್ ಮಾಡ್ತದೆ. ದೆನ್ ಲೋಡ್ ಆ್ಯಂಡ್ ಎಫರ್ಟ್. ಓಕೆ, ಇಲ್ಲಿದೆ ಲೋಡ್, ಇಲ್ಲಿದೆ ಲೋಡ್. ನಮ್ಮ ಬಾಡಿ ವೆಯ್ಟ್ ಎಲ್ಲ ಆಲ್ಮೋಸ್ಟ್ ಯಾವುದರ ಮೇಲೆ ಬೀಳ್ತದೆ, ಹೀಲ್ ಮೇಲೆ ಬೀಳ್ತದೆ. ಎಫರ್ಟ್ ಮಸಲ್ ಮಾಡುವಂಥದ್ದು. ದೆನ್ ಥರ್ಡ್ ಕ್ಲಾಸ್ ಲಿವರ್ ಅಲ್ಲಿ ಎಫ್ ಎಲ್ ಇ ಅಂದರೆ ಈ ಎಫರ್ಟ್ ಸೆಂಟ್ರಲ್ಲಿ ಬರುವಂಥದ್ದು. ಇಲ್ಲಿ ನೋಡ್ಬೋದು ಎಫರ್ಟ್ ಸೆಂಟ್ರಲ್ಲಿ ಬಂದಿದೆ. ಓಕೆ, ದಿಸ್ ಇಸ್ ಫಲ್ಕ್ರಮ್ ಆ್ಯಂಡ್ ದಿಸ್ ಇಸ್ ಲೋಡ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಥರ್ಡ್ ಕ್ಲಾಸ್ ಲಿವರ್ ಯಾವುದು? ಎಲ್ಬೋ ಜಾಯಿಂಟ್ ಫಸ್ಟ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಥರ್ಡ್ ಕ್ಲಾಸ್ ಲಿವರ್. ಇದು ನಮ್ಮ ಜಾಯಿಂಟ್, ಎಲ್ಬೋ ಜಾಯಿಂಟ್ ಇಲ್ಲಿ ಫಲ್ಕ್ರಮ್ ಆಗಿ ಆ್ಯಕ್ಟ್ ಮಾಡ್ತದೆ. ಇಲ್ಲಿಂದ ಒಂದು ಮಸಲ್ ಬರ್ತದಲ್ಲ, ಅದು ಇಲ್ಲಿ ಬಂದು ಜಾಯಿಂಟ್ ಆಗ್ತದೆ. ಆವಾಗ ಇಲ್ಲಿ ಎಫರ್ಟ್ ಬರ್ತದೆ. ದೆನ್ ಇಲ್ಲಿ ಏನಾದರೂ ಹೋಲ್ಡ್ ಮಾಡ್ಕೊಂಡಿದ್ರೆ ಅದು ಲೋಡ್ ಆಗಿರ್ತದೆ. ಎಲ್ಬೋ ಜಾಯಿಂಟ್ ಇಸ್ ದ ಎಕ್ಸಾಂಪಲ್ ಫಾರ್ ಥರ್ಡ್ ಕ್ಲಾಸ್ ಲಿವರ್. ಇಲ್ಲಿ ಫಸ್ಟ್ ಕ್ಲಾಸ್ ಲಿವರಲ್ಲಿ ಫಲ್ಕ್ರಮ್ ಸೆಂಟ್ರಲ್ ಇರೋದ್ರಿಂದ ಇದು ಜಾಸ್ತಿ ನಮಗೆ ಅಡ್ವಾಂಟೇಜ್ ಕೊಡುವಂಥದ್ದು. ಸೊ ದ ಮೋಸ್ಟ್ ಎಫಿಷಿಯಂಟ್ ಟೈಪ್ ಆಫ್ ಲಿವರ್ ಯಾವುದು ಅಂತ ಕೇಳಿದರೆ ಫಸ್ಟ್ ಕ್ಲಾಸ್ ಲಿವರ್. ದೆನ್ ಕ್ವಶನ್ ನಂಬರ್ 13th. The individual's personality interacts with the situation to determine a behavioral response is known as. ಇದ್ಯಾವುದು? ಸ್ಪೋರ್ಟ್ಸ್ ಸೈಕಾಲಜಿ ರಿಲೇಟೆಡ್. ಯಾವುದೇ ಒಂದು ಸಿಚುವೇಶನ್ಗೆ ಯಾವ ಥರ ನಾವು ಬಿಹೇವಿಯರಲ್ ರೆಸ್ಪಾನ್ಸ್ ಕೊಡ್ತೇವೆ, ಇದನ್ನು ಏನಂತ ಕರಿತೇವೆ ಅಂತ ಕ್ವಶನ್ಸ್ ಕೇಳಿರುವಂಥದ್ದು. ದ ಆನ್ಸರ್ ಈಸ್ ಥರ್ಡ್, ಕಾಗ್ನಿಟಿವ್ ಅಫೆಕ್ಟಿವ್ ಪ್ರೊಸೆಸಿಂಗ್ ಸಿಸ್ಟಮ್. CAPS ಮಾಡೆಲ್ ಆಫ್ ಪರ್ಸನಾಲಿಟಿ ಪ್ರಪೋಸ್ಡ್ ಬೈ ವಾಲ್ಟರ್ ಮೈಕೆಲ್ ಆ್ಯಂಡ್ ಯುಚಿ ಶೋಡಾ ಅಂತ ಹೇಳಿದರೆ, ಯಾವುದು ಕಾಗ್ನಿಟಿವ್ ಅಫೆಕ್ಟಿವ್ ಸಿಸ್ಟಮ್ ಮಾಡೆಲ್ ಏನು ಹೇಳ್ತದೆ ಅಂತ ಕೇಳಿದರೆ, ಇವಾಗ ನಾವು ಯಾವ ಸಿಚುವೇಶನಲ್ಲಿ ಇದ್ದೇವೆ ಆ ಸಿಚುವೇಶನ್ನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇವಲ್ಲ, ಇದನ್ನು ಹೇಳೋದು ಕಾಗ್ನಿಟಿವ್ ಅಫೆಕ್ಟಿವ್ ಸಿಸ್ಟಮ್ ಬಿಹೇವಿಯರ್ಸ್. ನಾವು ಯಾವ ಸಿಚುವೇಶನಲ್ಲಿ ಇದ್ದೇವೆ ಆ ಸಿಚುವೇಶನ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಆ ಸಿಚುವೇಶನ್ಗೆ ಯಾವ ಥರ ನಾವು ಬಿಹೇವಿಯರಲ್ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳೋದು ಕಾಗ್ನಿಟಿವ್ ಅಫೆಕ್ಟಿವ್ ಸಿಸ್ಟಮ್ ಹೇಳ್ತದೆ. ಎಫೆಕ್ಟಿವ್ ಯೂನಿಟ್ಸ್ ಇದು 5 ಟೈಪ್ಸಲ್ಲಿದೆ. ಫಸ್ಟ್ ಒನ್ ಎನ್ಕೋಡಿಂಗ್, ದೆನ್ ಎಕ್ಸ್ಪೆಕ್ಟೆನ್ಸೀಸ್ ಆ್ಯಂಡ್ ಬಿಲೀಫ್ಸ್, ಗೋಲ್ಸ್ ಆ್ಯಂಡ್ ವ್ಯಾಲ್ಯೂಸ್, ಕಾಂಪಿಟೆನ್ಸೀಸ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಟರಿ ಪ್ಲಾನ್ಸ್ ಆ್ಯಂಡ್ ಎಫೆಕ್ಟ್. CAPS ಮಾಡೆಲ್ಸ್ ಪ್ರಿನ್ಸಿಪಲ್ ಏನು ಎಕ್ಸ್ಪ್ಲೇನ್ ಮಾಡ್ತೆ ಅಂತ ಹೇಳಿದರೆ, ಅಂದರೆ ನಮಗೆ ಯಾವ ಥರ ಇನ್ಫಾರ್ಮೇಷನ್ ಬಂದಿದೆ ಅದನ್ನು ನಾವು ಅನಲೈಸ್ ಮಾಡಿ ಆ ಸಿಚುವೇಶನ್ಗೆ ತಕ್ಕಂತೆ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಂತೆ ಯಾವ್ದು ಹೇಳೋದು ಕಾಗ್ನಿಟಿವ್ ಎಫೆಕ್ಟಿವ್ ಸಿಸ್ಟಮ್ ಹೇಳುವಂಥದ್ದು. ಓಕೆ, ದೆನ್ ಮೂವಿಂಗ್ ಟು ದ ಕ್ವಶನ್ ನಂಬರ್ 14. Gaining confidence from watching a friend or a teammate perform successfully is known as. ಕಾನ್ಫಿಡೆನ್ಸ್ನ ಗೇನ್ ಮಾಡೋದು ಹೇಗೆ? ವಾಚಿಂಗ್ ಎ ಫ್ರೆಂಡ್ ಆರ್ ಟೀಮೇಟ್ ಪರ್ಫಾರ್ಮೆನ್ಸ್ ಸಕ್ಸಸ್ಫುಲ್. ನಮ್ಮ ಟೀಮೇಟ್ಸ್ ಅಥವಾ ಫ್ರೆಂಡ್ಸ್ ಯಾರು ಸಕ್ಸಸ್ಫುಲಿ ಆಗಿ ಪರ್ಫಾರ್ಮೆನ್ಸಸ್ ಕೊಡ್ತಾ ಇರ್ತಾರೆ, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ಸಕ್ಸಸ್ಫುಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ. ಅವರನ್ನು ನೋಡಿ ನಾವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತೇವಲ್ಲ, ಕಾನ್ಫಿಡೆನ್ಸ್ನ ಪಡ್ಕೊಳ್ತೇವಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತ. ಇಟ್ಸ್ ಕಾಲ್ಡ್ vicarious experience. Okay, the right answer is 2, vicarious experience. Types of the 4 main ways of build confidence. Andre confidence according to Albert Bandura, he is a famous psychologist, sports psychologist. ಅವನ ಪ್ರಕಾರ 4 ವಿಧದಲ್ಲಿ ನಾವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಬೋದು. ಅದೆಲ್ಲ ಯಾವುದಂತ ಕೇಳಿದರೆ, ಫಸ್ಟ್ ಒನ್ vicarious experience, performance accomplishment, verbal persuasion and emotional or physiological arousal. ಇಲ್ಲಿ ನಾವು ಫಸ್ಟ್ ಒನ್ ವಿಕ್ಯೂರಿಯಸ್ ಎಕ್ಸ್ಪೀರಿಯನ್ಸ್ ಅಂದರೆ ವಾಚಿಂಗ್ ಎ ಫ್ರೆಂಡ್ ಆರ್ ಟೀಮೇಟ್ ಸಕ್ಸೀಡ್. ನಮ್ಮ ಫ್ರೆಂಡ್ಸ್ ಅಥವಾ ಟೀಮೇಟ್ ಸಕ್ಸೀಡ್ ಆಗೋದನ್ನು ನೋಡಿ ನಾವು
ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದು. ದೆನ್ ಪರ್ಫಾರ್ಮೆನ್ಸ್ ಅಕಂಪ್ಲಿಷ್ಮೆಂಟ್, ಹ್ಯಾವಿಂಗ್ ಪರ್ಸನಲ್ ಸಕ್ಸಸ್ ವಿತ್ ಎ ಟಾಸ್ಕ್. ಅಂದರೆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೇವಲ್ಲ, ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅದೇ ಥರ ಬೇರೆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದಲ್ಲ, ಇದನ್ನು ಕರೆಯುವಂಥದ್ದು ಪರ್ಫಾರ್ಮೆನ್ಸ್ ಅಕಂಪ್ಲಿಷ್ಮೆಂಟ್. ಈ ಥರ ಕೂಡ ನಾವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಬೋದು. ದೆನ್ ವರ್ಬಲ್ ಪರ್ಸುಯೇಷನ್, ಗೆಟ್ಟಿಂಗ್ ಎಂಕರೇಜ್ಮೆಂಟ್ ಆರ್ ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಮ್ ಎ ಕೋಚ್ ಆರ್ ಪಿಯರ್. ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಲ್ಲ, ಅವಾಗ ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗ್ತಲ್ಲ, ನಮ್ಮ ಕೋಚಿಂದ ಆಗಿರ್ಬೋದು, ನಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು, ಅಥವಾ ಟೀಮ್ಮೇಟ್ಸಿಂದ ಆಗಿರ್ಬೋದು, ಅಥವಾ ಪೇರೆಂಟ್ಸಿಂದ ಆಗಿರ್ಬೋದು. ಆ ಪಾಸಿಟಿವ್ ಫೀಡ್ಬ್ಯಾಕ್ನ ನಾವು ಪಾಸಿಟಿವ್ ಆಗಿ ತಗೊಂಡು ನಮ್ಮ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುವಂಥ ಚಾನ್ಸಸ್ ಇದೆ. ದಿಸ್ ಇಸ್ ದ ಥರ್ಡ್ ಟೈಪ್ ಆಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಂಥದ್ದು, ವರ್ಬಲ್ ಪರ್ಸುಯೇಷನ್. ಅಂದರೆ ನಮ್ಗೆ ಯಾರು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ, ಆ ಮುಖಾಂತರ ಕೂಡ ನಮ್ಮದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಂಥ ಚಾನ್ಸಸ್ ಇರ್ತದೆ. ಆ್ಯಂಡ್ ಲಾಸ್ಟ್ ಒನ್, ಇಮೋಷನಲ್ ಆರ್ ಫಿಸಿಯೋಲಾಜಿಕಲ್ ಎರೋಸಲ್, ನರ್ವಸ್. ಇದು ಯಾವಾಗ ಅಂತ ಹೇಳಿದರೆ, ಯಾವುದೇ ಒಂದು ಮ್ಯಾಚ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಮ್ಯಾಚ್ಗಿಂತ ಮೊದಲಾಗಿರ್ಬೋದು, ನಾವು ಸ್ಟ್ರೆಸ್ ಅಥವಾ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತಲ್ಲ, ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ನಾವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುವಂಥದ್ದು. ಅಂದರೆ ನಾವು ಡೀಪ್ ಬ್ರೀತ್ ತಗೊಂಡು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತೀವಿ, ನೆಕ್ಸ್ಟ್ ನಾವು ಗೇಮ್ಗೆ ರೆಡಿ ಆಗಿದ್ದೇವೆ ಅಂತ. ಇದು ಇಸ್ ಕಾಲ್ಡ್ ಇಮೋಷನಲ್ ಫಿಸಿಯೋಲಾಜಿಕಲ್ ಎರೋಸಲ್. ಓಕೆ, ದೆನ್ ಕ್ವಶನ್ ನಂಬರ್ 15. Any action, praise or stimulus that reminds you of the need to focus is known as stimulus. ಯಾವುದೇ ಆಕ್ಷನ್ ಅಥವಾ ವರ್ಡ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರು ಸ್ಟಿಮ್ಯುಲಸ್ ಆಗಿರ್ಬೋದು, ಅದು ನಿಮಗೆ ಯಾರು ರಿಮೈಂಡ್ ಮಾಡ್ತಾ ಅಂತಾರೆ, ನೀನು ನೆಕ್ಸ್ಟ್ ಫೋಕಸ್ ಮಾಡಬೇಕು, ನೀನು ಫೋಕಸ್ ಮಾಡುವಂಥ ಅಗತ್ಯ ಇದೆ ಅಂತ ಹೇಳ್ತದಲ್ಲ, ಇದನ್ನು ಏನು ಅಂತ ಕರೀತಾರೆ ಅಂತ ಹೇಳಿ ಕ್ವಶನ್ಸ್ ಕೇಳಿರುವಂಥದ್ದು. ದ ರೈಟ್ ಆನ್ಸರ್ ಫಾರ್ 15th ಕ್ವಶನ್ ಈಸ್ ಟ್ರಿಗ್ಗರ್ಸ್. ಓಕೆ, ಇದನ್ನು ಟ್ರಿಗ್ಗರ್ ಅಂತ ಕರೆಯೋದು. ಯಾವುದೇ ಆಕ್ಷನ್ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಫ್ರೇಸಸ್, ವರ್ಡ್ಸ್ ಆಗಿರ್ಬೋದು, ಅಥವಾ ಬೇರೆ ಥರದ ಸ್ಟಿಮ್ಯುಲಸ್ ನಮಗೆ. ಇನ್ನು ಸ್ಪೋರ್ಟ್ಸ್ ಸೈಕಾಲಜಿ, ಟ್ರಿಗ್ಗರ್ಸ್ ಆರ್ ಎ ಸ್ಪೆಸಿಫಿಕ್ ಕ್ಯೂಸ್ ಅಂದರೆ ವರ್ಡ್ಸ್ ಆರ್ ಥಾಟ್ಸ್ ಆರ್ ಇವೆಂಟ್ಸ್ ದ್ಯಾಟ್ ಕಾಸ್ ಎ ಫಾಸ್ಟ್ ಚೇಂಜ್ ಇನ್ ಆನ್ ಅಥ್ಲೀಟ್ಸ್ ಮೆಂಟಲ್ ಆರ್ ಫಿಸಿಕಲ್ ಸ್ಟೇಟ್. ನಮ್ಗೆ ಯಾರಾದರೂ ಒಂದು ಗುಡ್ ವರ್ಡ್ಸ್ ಹೇಳಿದರೆ, ಅಥವಾ ನಮ್ಮ ಬೆನ್ನು ಟ್ಯಾಪ್ ಮಾಡಿ ಎಂಕರೇಜ್ಮೆಂಟ್ ಮಾಡಿದರೆ, ಅದು ನಮಗೆ ಮೆಂಟಲಿ ಮತ್ತು ಫಿಸಿಕಲಿ ಆಗಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತದೆ, ಅಥವಾ ನಾವು ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ಮೆಂಟಾಲಿಟಿನ ಕೊಡ್ತಾಳೆ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ರಿಗ್ಗರ್ಸ್ ಅಂತ ಕರೀತಾರೆ. ಟ್ರಿಗ್ಗರ್ಸ್ ಅಲ್ಲಿ 2 ಟೈಪ್ಸ್, ಮೇನ್ಲಿ 2 ಕ್ಯಾಟಗರೀಸ್: ಪಾಸಿಟಿವ್ ಪರ್ಫಾರ್ಮೆನ್ಸ್ ಟ್ರಿಗ್ಗರ್ಸ್ ಆ್ಯಂಡ್ ನೆಗೆಟಿವ್ ಸ್ಟ್ರೆಸ್ ಟ್ರಿಗ್ಗರ್ಸ್. ಓಕೆ, ಕ್ಯೂವರ್ಡ್ಸ್ ಅಂತ ಹೇಳಿದರೆ ಏನಂದರೆ, ಸ್ಟ್ರೆಸ್ ಸಿಚುವೇಷನಲ್ಲಿ ಆಗಿರ್ಬೋದು, ಅಥವಾ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಸಿಚುವೇಷನಲ್ಲಿ ಆಗಿರ್ಬೋದು, ನಾವು ನಮ್ಮನ್ನು ರೆಡಿ ಮಾಡಲಿಕ್ಕೆ ಬೇಕಾಗಿ ಶಾರ್ಟ್ ಆಗಿ ಅಥವಾ ಪವರ್ಫುಲ್ ಆಗಿರುವಂಥ ಫ್ರೇಸಸ್ಸನ್ನು, ವರ್ಡ್ಸನ್ನು ಯೂಸ್ ಮಾಡ್ತೇವಲ್ಲ, ಇದನ್ನು ಕರೆಯುವಂಥದ್ದು ಕ್ಯೂ ವರ್ಡ್ಸ್ ಅಂತ. ಕಮಾನ್, ಯು ಕ್ಯಾನ್ ಡೂ ಇಟ್, ಈ ಥರದ ವರ್ಡ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಕ್ಯೂ ವರ್ಡ್ಸ್. ಓಕೆ, ದೆನ್ ಇನ್ನೊಂದು ವರ್ಡ್ ಇದೆ ಸೆಂಟರಿಂಗ್. ಇಲ್ಲಿ ನೋಡ್ಬೋದು ಆಪ್ಷನ್ಸಲ್ಲಿ ಕ್ಯೂ ವರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸೆಂಟರಿಂಗ್ ಅಂದರೆ ಏನು ಅಂತ. ಸೆಂಟರಿಂಗ್ ಅಂತ ಹೇಳಿದರೆ, ಓಕೆ, ಡ್ಯೂರಿಂಗ್ ಹೈ ಪ್ರೆಷರ್ ಮೂವ್ಮೆಂಟ್ಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು, 2020 ಆಲ್ ಆಗಿದೆ, ಅಥವಾ 2019 ಆಲ್ ಆಗಿದೆ ಅಂತ ಹೇಳುವಾಗ, ದಿಸ್ ಇಸ್ ಅ ಹೈ ಪ್ರೆಷರ್ ಮೂವ್ಮೆಂಟ್. ನಾವು ಒಂದು ಪಾಯಿಂಟ್ ಮಾಡಿದರೆ ವಿನ್ ಆಗ್ತೇವೆ. ಇನ್ ಕೇಸ್ ನಮಗೆ 20 ಪಾಯಿಂಟ್ ಆಗಿದ್ದರೆ, ಒಂದು ಪಾಯಿಂಟ್ ನಾವು ಮಾಡಿದರೆ ವಿನ್ ಆಗ್ತೇವೆ, ಅಥವಾ ನಮಗೆ 19 ಪಾಯಿಂಟ್ ಆಗಿದ್ದರೆ ಆಪೋನೆಂಟಿಗೆ 1 ಪಾಯಿಂಟ್ ಬಿಟ್ಟು ಕೊಟ್ಟರೆ ಅವರು ವಿನ್ ಆಗ್ತಾರೆ. ಇಂಥ ಸಿಚುವೇಶನ್ಸಲ್ಲಿ ನಾವು ನಮ್ಮ ಮೈಂಡನ್ನು ಫೋಕಸ್ಡ್ ಆಗಿ ಕಾಮ್ ಆಗಿ ಇಟ್ಕೊಳ್ತೇವಲ್ಲ, ಇದನ್ನು ಕರೆಯುವಂಥದ್ದು ಸೆಂಟರಿಂಗ್ ಅಂತ. ಓಕೆ, ದಿಸ್ ಇಸ್ ಕಾಲ್ಡ್ ಸೆಂಟರಿಂಗ್. ಹೈ ಪ್ರೆಷರ್ ಮೂಮೆಂಟಲ್ಲಿ ನಾವು ನಮ್ಮನ್ನು ಕಾಮ್ ಆಗಿ ಫೋಕಸ್ಡ್ ಆಗಿ ಇಟ್ಕೊಳ್ಳಿಕ್ಕೆ ಸೆಂಟರಿಂಗ್ ನಮಗೆ ಹೆಲ್ಪ್ ಮಾಡ್ತದೆ. ಓಕೆ, 4 ಸ್ಟೆಪ್ಸ್ ಕೊಟ್ಟಿದ್ದಾರೆ. ನಾವು ಹೇಗೆ ಅಂಥ ಕ್ರಿಟಿಕಲ್ ಸಿಚುವೇಶನ್ಸಲ್ಲಿ ನಾವು ಯಾವ ಥರ ಸೆಂಟರಿಂಗ್ ಅಥವಾ ಯಾವ ಥರ ನಾವು ಫೋಕಸ್ಡ್ ಆಗಿರ್ಬೋದು ಅಂತ 4 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಬ್ರೀತ್ ಡೀಪಾಗಿ ಬ್ರೀತ್ ತಗೊಳ್ಳೋದ್ರಿಂದ ನಮ್ಮ ಫೋಕಸ್ನ ನಾವು ಇಂಪ್ರೂವ್ ಮಾಡ್ಬೋದು. ದೆನ್ ಫೈಂಡ್ ಯುವರ್ ಸೆಂಟರ್ ಕೂಡ ನಾವು, ಅಂದರೆ ಬೆಲ್ಲಿ ಬಟನ್ ಹತ್ರ ನಮ್ಮದು ಎಲ್ಲ ಕಾನ್ಸಂಟ್ರೇಷನ್ ಅಲ್ಲಿಗೆ ಬಂದಿದೆ ಅಂತೇಳಿ ನಾವು ಸೆಂಟ್ರಿಂಗ್ ಮಾಡೋದ್ರ ಮುಖಾಂತರ ಕೂಡ ನಮ್ಮ ಫೋಕಸನ್ನು ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಫೋಕಸ್ ಆನ್ ಯುವರ್ ಬಾಡಿ, ಯುವರ್ ಇಕ್ವಿಪ್ಮೆಂಟ್. ಅಂದರೆ ನಾವು ಫಿಸಿಕಲಿ ಆಗಿ ರೆಡಿ ಇದ್ದೇವೆ ಅಂತೇಳಿ ಮೆಂಟಲಿ ಆಗಿ ಅಂದ್ಕೊಂಡು ನಾವು ನಮ್ಮ ಎಲ್ಲ ಪವರ್ಸನ್ನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತೇವಲ್ಲ, ಇದನ್ನು ಕೂಡ ನಾವು ಸೆಂಟ್ರಿಂಗ್ ಸ್ಟೆಪ್ಸ್ ಆಗಿ ಮಾಡಿಕೊಳ್ಳಬಹುದು. ಡೈರೆಕ್ಟ್ ಯುವರ್ ಅಟೆನ್ಷನ್, ಶಿಫ್ಟ್ ಯುವರ್ ಫೋಕಸ್ ಎಂಟರ್ಲಿ ವಾಟ್ ಯು ನೀಡ್ ಟು ಡೂ ಇನ್ ದ ನೆಕ್ಸ್ಟ್ ಸ್ಟೆಪ್. ಅಂದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅದರ ಕಡೆಗೆ ಕರೆಕ್ಟಾಗಿ ಗಮನ ಕೊಡುವಂಥದ್ದು. ಇದು ಕೂಡ ಇನ್ನೊಂದು ಟೈಪ್ ಆಫ್ ಸೆಂಟರಿಂಗ್. ಓಕೆ, 4 ಸ್ಟೆಪ್ಸ್ ಇದೆ. ಇದು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಂಗ್ಸೈಟಿ ಕಂಟ್ರೋಲ್ ಮಾಡಲಿಕ್ಕೆ, ದೆನ್ ನೆಗೆಟಿವ್ ಥಾಟ್ಸ್ ಕಮ್ಮಿ ಮಾಡಲಿಕ್ಕೆ, ಫೋಕಸ್ ಇಂಪ್ರೂವ್ ಮಾಡಲಿಕ್ಕೆ, ದೆನ್
ಫ್ಲೋ ಆಫ್ ಸ್ಟೇಟ್ನ ಜಾಸ್ತಿ ಮಾಡಲಿಕ್ಕೆ. ದೆನ್ ಅದರಲ್ಲಿ ಲಾಸ್ಟ್ ಆಪ್ಷನ್ ಇತ್ತು ಸೈಮುಲೇಷನ್. ಇದು ಯಾವ ಥರ ಅಂತ ಹೇಳಿದ್ರೆ ನಾವು ಈ ವಿಜುವಲೈಸೇಷನ್ ಮಾಡ್ತೇವಲ್ಲ ಅದೇ ಥರ ಸೇಮ್. ನಾವು ಆಡುವಾಗ ಯಾವ ಎನ್ವಿರಾನ್ಮೆಂಟ್ ಇರುತ್ತೆ ಅದನ್ನು ನಾವು ವಿಜುವಲೈಸ್ ಮಾಡ್ಕೊಳ್ಳೋದು. ಇಟ್ಸ್ ಕಾಲ್ಡ್ ಸೈಮುಲೇಷನ್. ನಾಳೆ ನಮ್ಮದು ಟೂರ್ನಮೆಂಟ್ ಆದರೆ ನಾಳೆ ಯಾವ ಥರ ಎನ್ವಿರಾನ್ಮೆಂಟ್ ಇರುತ್ತೆ, ನಾಳೆ ನಾವು ಯಾವ ಥರ ಪರ್ಫಾರ್ಮ್ ಮಾಡ್ತೇವೆ ಅಂತ ವಿಜುವಲೈಸ್ ಮಾಡ್ಕೊಳ್ತೇವಲ್ಲ, ಇದನ್ನು ಕರೆಯುವಂಥದ್ದು ಸೈಮುಲೇಷನ್. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ನೆಕ್ಸ್ಟ್ ನಾಳೆ ನಾವು ಪರ್ಫಾರ್ಮ್ ಮಾಡುವಾಗ ನಮ್ದು ಯಾವುದು ಸ್ಟ್ರೆಸ್ ಆಂಗ್ಸೈಟಿ ಇರುತ್ತೆ ಅದು ಲೆವೆಲ್ ಆಫ್ ಆಂಗ್ಸೈಟಿ ಸ್ಟ್ರೆಸ್ ಕಡಿಮೆ ಇರುತ್ತೆ. ಯಾಕೆಂದರೆ ನಾವು ಆಲ್ರೆಡಿ ಆ ಎನ್ವಿರಾನ್ಮೆಂಟ್ನ ಆ ವೈಬ್ರೇಷನ್ಸ್ನ ವಿಜುವಲೈಸ್ ಮಾಡಿರ್ತೇವೆ, ಎಕ್ಸ್ಪೀರಿಯನ್ಸ್ ಮಾಡಿರುವ ಕಾರಣ ನಮಗೆ ಆಂಗ್ಸೈಟಿ ಸ್ಟ್ರೆಸ್ ಕಡಿಮೆ ಇರುತ್ತೆ. ಸೊ ಇದು ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಸೈಮುಲೇಷನ್. ಓಕೆ.